ಹಲೋ. ಹಲೋ. ಗುಡ್ ಮಾರ್ನಿಂಗ್. ನಿನ್ನ ಅಕ್ಕನ ರಾತ್ರಿ ಫೋನ್ ಹಾಕಿಲ್ಲ ಬೈದಿಲ್ಲ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ ಅನ್ಕೊಂತಾಳೆ. ಅಕ್ಕನ ಏನೇ ಕೊರಗ್ತಾ ಇದೀಯಾ? ದೃಷ್ಟಿ ಆಗೈತೆ. ಮದುವೆ ಮಾಡ್ಕೊಂಡೆ ನಂಗೆ ದೃಷ್ಟಿ ಆಗೈತೆ ಅಕ್ಕಿ ಅಂತಂದಿದ್ರು. ನಕ್ಕಿನಾಗ ನನ್ನೆಲ್ಲ ರೋಡಲ್ಲಿ ಇರೋದ್ನೆಲ್ಲ ಪೂಜೆ ಮಾಡ್ತಿರೋ ಓಕೆ ಹಂಗೆ ಇರ್ಬೇಕಾಯ್ತು. ನಮ್ಮನ ಏನೋ ಹಂಚಿಕೆ ಮಾತಾಡ್ರೆ ನಮ್ ಬಿಡವಲ್ಲ ಗುಸ. ಲೆವೆಲ್ ಮೇಂಟೈನ್ ಮಾಡ್ಬೋದಾಯ್ತು. ಎಲ್ಲ ನಾಯಿ ಹೊಡ್ದಂಗ್ ಹೊಡೆದ್ ಬಿಸಾಕಿರೋ ಯಾರ್ಗೆ? ಎಲ್ಲಾರು. ಅಕ್ಕನ್ ಗುರಾಯ್ಸಂಗಿಲ್ಲ. ನಾನು ಅಷ್ಟೇ. ನೀನ್ ಏನ್ ಅಯ್ಯೋ ಮುಚ್ಚು. ನಿನ್ ಏನ್ ಐತ ಅವನ ಹತ್ರ ಮಾತಾಡೋದು? ನಿನ್ಗೆ ಏನಾಯ್ತ ನಮ್ಮನಕ್ಕೆ ನಾನೇ ಸಮಾಧಾನ ಮಾಡ್ತಿದ್ದೆ. ನೀನ್ ಸಮಾಧಾನ ಮಾಡಿದ್ರೆ ನನ್ ಸಮಾಧಾನ ಆಗೋ ಮಗಳೇ ಎಲ್ಲ ಹೊಡೆದ್ರೆ ರಮ್ಯಾನ್ಸ್ ಮಾಡ್ತಿದ್ದೆ ಅಕ್ಕನ್. ವಾವ್, ಎಲ್ಲರೂ ಇವಾಗ್ಲೇ ಹೋಲಿ ಹಬ್ಬ ಆಡ್ತವ್ರೆ. ಪರವಾಗಿಲ್ಲ. ನಂಗೆ ಹೋಲಿ ಹಬ್ಬ ಆಡೋ ಇಂಟ್ರೆಸ್ಟೇ ಇಲ್ಲ. ನನಗೆ ಹೊಟ್ಟೆ ಎಲ್ಲ ಚಿಕ್ಕ ಅನ್ಕೊಂಡ್ ಹೋಯ್ತೈತ. ನಕ್ಕನ್ ಕಾಲೆಲ್ಲ ನೋವು. ದೃಷ್ಟಿ ತಕೊಂಡ್ ಹೋಯ್ತಾ ಇದೀನಿ ನಿಧಾನಕ್ಕೆ. 9 ಗಂಟೆ 9:30. ಬೆಳಿಗ್ಗೆ ಕಸ ಹಾಕಕ್ ಹೋಗಿದ್ದೆ ಕೆಳಗಡೆ. ನಿದ್ದೆನಲ್ಲಿ ಎದ್ದೋದ್ನಲ್ಲ, ಒಳ್ಳೆ ಮೂಡಲ್ಲಿ ಇತ್ತು ಮುಖ. ನನ್ನ ಅಕ್ಕನ್ ಕಸ್ದವ್ ನಂಗೆ ನೋಡ್ತಾ ಇದ್ದ. ಅಯ್ಯೋ ಕಸ ಎತ್ತವನೇ ಅನ್ಬೇಕಾಯ್ತು. ನೀವು ರೆಸ್ಪೆಕ್ಟ್ ಯಾ ಬಿಟ್ಬಿಡು. ಫೋನ್ ಹಾಕ್ಲಿವಲ್ಲ ನೀನು. ರೂಮಲ್ಲಿ ತಾನೇ ಮನ್ಗಿದ್ದೆ ಇವತ್ತ. ನನ್ ಚಟ ಗುಂಜು ನಂಗೆ ಗೊತ್ತು ನೀನ್ ಕೇಳ್ತೀಯ ಅಂತ ಅಂದ್ಬಿಟ್ಟು ನಾನ್ ಯಾಕೆ ಮಲ್ಕೊಂಡ್ಲಿ? ಅಲ್ಲಿ ನಿದ್ದೆನೆ ಬರಲ್ಲ ನನ್ ಚಟ. ನಿನ್ನೆ ರಾತ್ರಿ ಬೀಚೆಗೆ ಬಂದ್ಬಿಡೋಣ ಅನ್ಕೊಂಡೆ. ಮೊನ್ನೆ ರಾತ್ರಿ ಬಿಡು ಹೋಗ್ಲಿ ಮನೆ ಮರಿ ದಿಪ್ಪೇಸಿ ಜಂಬ ಮಾಡ್ಕೊಂಡ್ ಹೋಗಿ ಒಳಗಡೆ ಮಲ್ಕೊಂಡ್ಲು. ಬೀಚೆಗೆ ಬಂದ್ ಮಲ್ಕೊಂಡೋಳೆ. ಇವಳಿಗೆ ಯಾವತ್ತಿದ್ರು ಇದೇ ಬಾಳು ಅಂತ ಅನ್ಕೊಂತಾರೆ ನಾವ್ ಅಪ್ಪ ನಾವ್ ಅಮ್ಮ ಅನ್ಕೊಂಡು ಅಲ್ಲೇ ಮಲಗಿದ್ದು. ಇನ್ಸೇನ್ ನೀನ್ ರಾತ್ರಿ ಫೋನ್ ಹಾಕ್ಲಿಲ್ಲ. ಅವ್ರ ಅಮ್ಮನ ಎಷ್ಟು ಗಂಟೆ ತನಕ? 2 ಗಂಟೆ ತನಕ ಇದ್ದಿದ್ದೀನಿ. 2 ಗಂಟೆ ತನಕ ಎದ್ದು ಯಾಳ ಹತ್ರ ಮಾತಾಡ್ತಾ ಇದ್ದ ನನ್ ಚಟ. ನಾನು ಗುಂತಾವ್ ಮಾತಾಡ್ತಿದ್ದೆ. ನನ್ನ ಗುಂಜು ನನ್ ಸಾಮಾನು. ರಕ್ಷಿಗ್ ವಿಶ್ ಮಾಡಿದೀನಿ. ಹೇಳಿದ್ಲಪ್ಪ, ಹೇಳಿದ್ಲು. ಏನಂತ? ಮಾಡಿದ್ಲು. ನನಗೇನ್ ಕೊಡಿಸ್ಬೇಡ, ನಮ್ ಹುಡ್ಗಿ ಕೊಡ್ಸು ಅಂತಾನೆ ಕಣೆ. ನಿಮ್ ಹುಡ್ಗ ನೋಡಿ ಎಷ್ಟೈತೆ ಅದೆಲ್ಲ ಅನ್ನೋದಲ್ಲಿ ಪರವಾಗಿಲ್ಲ. ಆಮೇಲೆ ಏನದು ಫೋನ್ ಮಾಡಕ್ ಅಲ್ಲ ನಿಮ್ಮ ಅಯ್ಯಿ ನಿನಗ್ ದಿನ ಮಾಡ್ತಾ ಇದೀನಿ ಅಂತಾನೆ ಅವಳ ಹತ್ರ ಉಗಿಸ್ಕೊಳಕ್ಕ ಫೋನ್ ಮಾಡೋದು. ನಿನ್ಗೆ ಹೇಳೋದು ಅವಳಿಗೆ ನಿಮ್ಮ ಅಯ್ಯಿ ಗೊತ್ತಾಗಲ್ಲ. ನಾನಂದ್ ಅಲ್ಲ ಕಣೆ, ನಾವು ಯಾವಾಗಾದ್ರೆ ಒಂದ್ಸಲಿ 3 ದಿನಕ್ಕೆ ಒಂದ್ಸಲಿ ಫೋನ್ ಮಾಡ್ತೀನಿ ಕಣೆ ಅವ್ನ್ಗೆ. ನೀನ್ ಆದ್ರೆ ಯಾಕೆ ಉಗಿಸ್ಕೊಳಕ ಅವ್ನ್ ಮೆಸೇಜ್ ಮಾಡಿದ್ದು ಅಂದಾಗ ನೋಡಿ ಮತ್ತೆ ಹಿಂಗ್ ಮಾಡ್ತಾನೆ ಹಿಂಗಂತಾನೆ. ಅಯ್ಯೋ ಹೇಳಿದ್ಲು ನನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ ಅಂತ ಅಂದೆ ಕಣೆ ಅಂತಂದ್ಲು. ಬರ್ತಡೆ ಪಾರ್ಟಿ ಜೋರ? ಏನ್ ಬೇಕು ಮಚ್ಚ ಪಾರ್ಟಿ ಅಂತ ಕೇಳ್ತಾಳ ಅಮ್ಮನ. ಅವಳು ಕೊಡ್ಸಕ ಏನೇ ಪಾರ್ಟಿ ಕೊಡ್ಸೆ ಅಂತೀನಿ ನಿನ್ ಮೇಲಿಂದ ಇರು. ಕೆಳಗಡೆ ಯಾವ ಕಲರ್ ಹಾಕಿದ್ ಹೇಳು? ಬ್ಲೂ ಕಲರ್. ಕೆಳಗಡೆದಲ್ಲಿ ಹಾಕ್ತೀನಿ ಬ್ಲೂ ಕಲರ್ ನಿಲ್ಸಿ. ಏನ್ ಪಾರ್ಟಿ ಬೇಕೇನೆ ಅಂತಂದ್ಲು. ಏನ್ ಪಾರ್ಟಿನೋ ಏನೋ ಹೋಗೆ ಬಾ ನಿನ್ ಗಂಡನ ಹತ್ರಕ್ ಹೋಗ್ ಬಾ ಆಮೇಲೆ ನೋಡೋಣ ಅಂತಂದೆ. ಫ್ರೀ ಆಗಿದ್ಲು ಅಂತಂದ್ರೆ ಫೋನ್ ಮಾಡು, ಸಾಯಂಕಾಲ ಮೇಲೆ ಬರ್ತೀನಿ ಹೇಳ್ಬಿಟ್ಟು ಮನೇಲಿ. ಇಲ್ಲ ಅಂದ್ರೆ ಪರವಾಗಿಲ್ಲ ಊರ ಹಬ್ಬಕ್ ಸಿಗ್ತೀವಲ್ವಾ ಅವಾಗ್ಲೇ ಕೊಡ್ತೀವಂತೆ ಅಂತ. ಇನ್ನೇನ್ ಸಮಾಚಾರ? ಅಯ್ಯೋ ಏನಿಲ್ಲ ಕಣಪ್ಪ, ಎಲ್ಲ ಹೇಳ್ಬೇಕು. ಚೆನ್ನಾಗ್ ಮಾಡ್ದ? ಫ್ರೆಶ್ ಫ್ರೆಶ್. ನಂಗೆ ಗೊತ್ತು ಏನೇನ್ ಮಾಡ್ತಾಳೆ ಏನೇನ್ ಬಿಡ್ತಾಳೆ ಅಂತ. ನಂಗೆ ಗೊತ್ತಾಗಲ್ವಾ? ಏನು ಸ್ನಾನ ಮಾಡಿರ್ತಾಳೆ, ವಾರಗಿರ ಮಾಡಿರ್ತಾಳೆ, ಹೋಯ್ತಾವಳೆ ಈಗ ಅನ್ಕೊಂಡು ನಮ್ಗೆ ವಾರ ಮಾಡ್ಲಿಲ್ಲ ಇವತ್ತು ಯಾಕೋ. ಯಾಕೆ ಮಾಡೋಣ ಅಂತಂದ್ರೆ ಬೇಡ ನಾನು ಹೂವ ಕಟ್ಬಿಟ್ಟು ಹೂವ ಹಾಕ್ತೀನಿ, ನೀನ್ ಒಂದೊಂದೇ ಇಕ್ತಿಯ ಹೂವನ, ಬೇಡ ನಾನೇ ಮಾಡ್ತೇನೆ ಬಿಡು, ಸಾಯಂಕಾಲ ಮಾಡಿವಂತೆ ಅಂದ್ರ ನಾವಮ್ಮ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಹಂಗೆ ಕೈ ಮುಕ್ಕೊಂಡು ಹೋಯ್ತಾ ಇದೀನಿ. ಜಾಲಿ ಜಾಲಿ. ಕಾಲೆಲ್ಲ ನೋತೈತೆ ಕಣಪ್ಪ. ಅಮ್ಮನ್ ಕೆಲ್ಸ ಹೆಂಗ್ ಮಾಡ್ಲಿ ಇವತ್ತು ಅಲ್ಲಿ? ಬೇರೆ 9:30ಗೆ ಐತಂತೆ ಕೆಲ್ಸ, ಅದಕ್ಕೆ ಬೇಗ ಹೋಯ್ತಾ ಇದೀನಿ. ನೀವು ಏನೋ ಇದ್ದಿದ್ದು ನೋವು ಎತ್ಕೊಬಿಡುತ್ತೆ ನೀವಿದ್ರೆ. ಯಾಕೆ ಆಗಲ್ಲ? ಏನಾಗಲ್ಲ. ನೀವಿರೋದು ಹಂಗಿರುತ್ತೆ, ಸಾಫ್ಟ್ ಆಗಿ ಸ್ಮೂತ್ ಆಗಿ ನೀವ್ಬೇಕು.
ಸಾಫ್ಟ್ ಆಗಿ ಇವಳು ರೊಮ್ಯಾನ್ಸ್ಗೆ ಹೊಂಟೈತಾಳ ಆಮೇಲೆ. ಸಾಫ್ಟ್ ಆಗಿ ನೀವು ಬಿಟ್ರೆ ರೊಮ್ಯಾನ್ಸ್ಗೆ ಹೊಂಟೈತಾಳೆ. ಹೋಗ್ಲಿ ಬಿಡತ್ತೆ. ಏನು ಹೋಗ್ಲಿ ಬಿಡತ್ತೆ. ಏನ್ ಮಾಡ್ತಾ ಇದೀಯಾ? ಎಲ್ಲ ಹೋಗ್ತಾ ಇದೀಯ ಇವತ್ತು? ಎಲ್ಲೂ ಹೋಗಲ್ಲ ಕಣೆ, ಉಂಡಲ್ಲಿ ಮನಗಿದ್ದೀನಿ. ನನ್ ಫೋನ್ ಒಂದು ಸುಮ್ಮನೆ ಅಂತ ಅನ್ಕೊಂಡು ಫೋನ್ ತೊಗೊಂಡು ಹೋಯ್ತಪ್ಪ. ಹೇಳು. ತಡಿ ನಿನ್ನ ಅಕ್ಕನಕ್ಕೆ ಮಧ್ಯಷ್ಟೊತ್ತು ರೆಡಿ ಮಾಡಿದೀನಿ. ಮಧ್ಯಾಹ್ನದಷ್ಟೊತ್ತು ರೆಡಿ ಮಾಡಿದೀನಿ, ಕಳಿಸ್ತೀನಿ ಫೋಟೋನ. ನಾನ್ ಶಾಟೆ ಇವಳು ಅಮ್ಮ ರಾತ್ರಿ ಫೋನ್ ಹಾಕ್ತಾಳೆ. ತಡಿ ಇಲ್ಲ ಮಲ್ಕೊಬಿಟ್ಟೆ, ಹಾಲಲ್ಲೇ ಮಲ್ಕೊಂಡಿದ್ ನಾನು ನಿದ್ದೆ ಫುಲ್ಲು. ಹೊಟ್ಟೆ ತುಂಬಾ ಚಿಕನ್ ತಂದಿದ್ರು ಬೇರೆ ನಮ್ಮ ಅಪ್ಪ, ಕಬಾಬು ಒಂದ್ ಪ್ಲೇಟು ತಿನ್ಬಿಟ್ಲು. ತಿಂದೆ. ನಮ್ಮೊಂದ್ ಬೇಳೆ ಸಾರು ಮೊಸಪ್ ಮಾಡಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಆ ಕಬಾಬ್ಗೆ ಅಯ್ಯೋ ಎಷ್ಟು ಹೇಳ್ತೀಯ ಸ್ವರ್ಗ. ನಾನಿರ್ಬೇಕಾಗಿತ್ತು. ತಿಂದೆ, 1 ಪ್ಲೇಟ್ ತಂದಿದ್ರು, 1/2 ಪ್ಲೇಟ್ ನಮ್ಮ ಅಪ್ಪ ಎತ್ಕೊಂಡ್ರು, ಇನ್ನು 1 ಪ್ಲೇಟ್ ನಾನು ನಮ್ಮಮ್ಮ ಅರ್ಧ ತಿಂದು. ಅದೇ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ಅಮ್ಮಂಗೆ 2 ಎತ್ತಾಕ್ಬಿಟ್ಟೆ, ಇಲ್ಲಾಂದ್ರೆ ಸರಿಯಾಗಿ ತಿಂದು. ಕಬಾಬ್ ಅಂದ್ರೆ ಪ್ರಾಣ. ಇನ್ನು ಅದು ಹೋಟ್ಲಲ್ದು ಅಂತಂದ್ರೆ ಇದ್ದಿದ್ದು ಸಕಲಾಗಿ ಮಾಡ್ತಾನೆ ಅವನು. ನಮ್ಮನ್ ಬಿರಿಯಾನಿ ಒಬ್ಳೆ ತಿಂತೀನಿ, ನಿನ್ ಕೈಲಿ ಆಯ್ತದ? ಬಿರಿಯಾನಿ ಅಷ್ಟೆಲ್ಲ ತಿನ್ನಕ್ ಆಗಲ್ಲಪ್ಪ ನನ್ ಕೈ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ತಿಂತೀನಿ ಬಟ್ ಅಷ್ಟೊಂದು ತಿನ್ನಲ್ಲ, ಜಾಸ್ತಿ ತಿನ್ನಕ್ ಆಗಲ್ಲ. 1/2 ಪ್ಲೇಟ್ ಅಂತ ತಿಂತೀನಿ. ಫುಲ್ ಪ್ಲೇಟ್ ತಿನ್ನಕ್ ಆಗಲ್ಲ. ಇನ್ನು ರಕ್ಷ ಕೂಡ 2 ಪ್ಲೇಟ್ ತಿಂತಾಳೆ. ಅಮ್ಮ ದನ ತಿನ್ನೋದು ಬಿಡೋಳು ನಂಗೆ ಗೊತ್ತು. ಮತ್ತ ಏನ್ ಬೇಕೆ ಪಾರ್ಟಿ ಅಂತಾಳೆ. ಬಿರಿಯಾನಿ ಮಾಮೂಲಿಯಾಗಿ ತಿಂದಿದೀವಿ ಭಾನುವಾರದ ಹೋಗಿ. ಏನ್ ಕೇಳೋಣ. ನಾನೇನಾದ್ರೂ ಅವಳು ಫೋಟೋ ಫ್ರೇಮ್ ಮಾಡ್ಸೋಣ ಅಂತಂದ್ರೆ ನನ್ನ ಅಕ್ಕನ್ ಕಾಸಿಲ್ಲ 1 ರೂಪಾಯಿ. ಈಗ ಮುಚ್ಕೊಂಡು ಯಾಕೆ ಫ್ರೇಮ್ ಕೇಳ್ಬೇಡ, ಅವಳು ಕೇಳಿದ ಅಷ್ಟಲ್ಲಿ ಇರ್ಲಿ. ಅವಳ ಹತ್ರ ಐತೆ ದುಡ್ಡು. ನಮ್ಮನ್ ನಿನ್ಗೆ ಏನ್ ಬೇಕೆ ಅಂತ ಕೇಳ್ತಾಳೆ. ಬಾರೆ ಮಚ್ಚ ಅಲ್ಲಿ ಕೊಡ್ತೀನಿ, ಹಿಂಗೋಗೋಣ ಅಲ್ಗೋಗೋಣ, ಬಾರೆ ತಿನ್ನೋಣ ಅಂತ. ಏನು ಬೇಡ, ಇವತ್ತೇನು ಹೋಗ್ಬೇಡ. ಹಬ್ಬಕ್ ಹೋದಾಗ ಅಲ್ಲಿ ಜ್ಯೂಸ್ ಗೀಸು ಅದು ಇದು ಅಂತ ಖರ್ಚು ಮಾಡ್ಕೊಂಡ್ರೆ ಅಲ್ಲೇ ನಡೀತದೆ. ಅದಕ್ಕೆ ಸುಮ್ನೆ ಆಗೋದು. ಚಿಕ್ಕ ಹುರ್ಕೊಂತಾನೆ ನಾಯಿ. ಇನ್ನೇನಾದ್ರೂ ಎಂಡ್ರು ಅಂತ ಪಕ್ಕದಲ್ಲಿ ಏನಾದ್ರು ಇದ್ಬಿಟ್ಟಿದ್ರೆ ನನ್ ಫ್ರೆಂಡ್ಸ್ ಬರ್ತಡೆ, ಅವ್ರು ಬರ್ತಡೆ, ಅಮ್ಮ ಯಾಕೋ ತಲೆ ಸುತ್ತೈತೆ, ನಡಿಯೋದೇನ ಕುಡುಕರು ನಡೀತಾರಲ್ಲ ಹಂಗ್ ನಡೀತಾ ಇದೀನಿ. ಮೋಸ್ಟ್ಲಿ ಅವ್ನ ಅಮ್ಮನ ನಾನು ಮಾಡ್ತೀನಿ, ರೇಪ್ ಮಾಡ್ತೀನಿ, ಇದಕ್ಕೆ ಇವಳು ಪ್ರೆಗ್ನೆಂಟ್ ಆಗೋದು. ರಾತ್ರಿ ಒಂದ್ ಸ್ವಲ್ಪ 90 ಹಾಕೊಂಡಿದ್ದೆ ರೂಮಲ್ಲಿ. ರಾತ್ರಿ ಹಾಕೊಂಡಿದ್ದೆ, ಯಾರು ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಚಿಕನ್ ಅಲ್ಲಿವರೆಗೂ ಹೋಗಲ್ಲ ಬಿಡು, ಅಷ್ಟಾಗ್ಲೇ ಇಲ್ಲ. ಏನು ನಿನ್ನ ಅಮ್ಮನ್ ಕಾಲಿಗೆ ಸಾಯಕ್ ಬಿಡ್ತೀನಿ ನಿಮ್ಮ ಅಮ್ಮನ ಅಕ್ಕೆಯ. ಕಣೋ ತಗೊಂಬಂದಿದ್ರಲ್ಲ ಅದಕ್ಕೆ ಸ್ವಲ್ಪ ಕುಡ್ದೆ. ಸಿಕ್ಕಾಪಟ್ಟೆ ತಲೆ ನೋವು, ಹೊಟ್ಟೆ ನೋವು, ಬಾತ್ರೂಮ್ಗೆ ಹೋಗಿದೀನಿ. ನಿಜ? ನಿನ್ನಣೆಗೂ. ನನ್ನಣೆಗೂ ಏನು? ನಿಂತಾನೆ ಹೇಳಿ ನಿನ್ನಾಣೆ ನಿನ್ನಾಣೆಗೂ. ಈಗ ಬಂದ್ರಲ್ಗೆ ಹೆಂಗ್ ಮಾಡಕ್ ನಿನ್ನಾಣೆಗೂ. ನನ್ನ ಹಣೆಗೂ ಗೊತ್ತು. ಏನು ನನ್ ಮೇಲೆ ಹಣೆ ಕುಡ್ದಿದೀನಿ ಅಂತ ಹೇಳ್ಬೇಕು ನೀನು. ಕುಡ್ದೆ ನಿನ್ನಾಣೆ. ನಿಜ? ನನ್ ಮೇಲೆ ಹಣೆ ಕುಡ್ದೆ? ನಿನ್ನ ಅಕ್ಕ ನೀವಾಗ ತಾನೇ ನಿನ್ನಾಣೆ ಕುಡ್ದೆ ಅಂದೆ. ನಿಮ್ಮ ಅಮ್ಮನ ಹಾಕಿ ಇಕ್ಕು, ನಿಮ್ಮ ಅಮ್ಮನ್ ಕುಡ್ಕೊಂಡೆ ಇಕ್ಕು ನಿನ್ನ ಅಮ್ಮ. ಅಯ್ಯೋ ಕರ್ಮ. ಏನ್ ಕುಡ್ದೆ ಅಂತ ಹೇಳಿಲ್ವಲ್ಲ. ನನ್ ಆಟ ಕುಡಿತೀನಿ ನಾನು. ಕುಡ್ದೆ ನೀರ್ ಕುಡ್ದೆ ಅಂತ ಹೇಳ್ಬೋದು ಅಷ್ಟೇ, ನಂಗೆ ಗೊತ್ತಾಗಲ್ವಾ? ಗಂಭೀರಿನ ಕುಡಿಯೋಣ ಟೈಮ್ ಇದೆ ನಮ್ಗೂ. ಒಂದ್ ಸ್ವಲ್ಪ ಬರ್ಲಿ, ಕಾಲ ಬರ್ಲಿ ನಮ್ಗೂ, ಅವಾಗ ಕುಡಿಯೋಣ. ಏನಿಲ್ಲ, ಕಾಸ್ ಬಿಟ್ರ ಅಣ್ಣ ನಮ್ಮನ್ ತೊಡೆ ಪಡೆ ಎಲ್ಲ ಮಕ ಪಕ್ಕ ಎಲ್ಲ ಸೀದ್ ಬಿಡ್ತೀನಿ. ಸೀನಿಲ್ಲ. ಕುಡಿತೀನಿ, ಆಸೆ ಜೀವನದಲ್ಲಿ ಒಂದ್ಸಲ ಆದ್ರೂ ಕುಡಿಬೇಕು ಅಂತ. ಕುಡಿದ್ರೆ ನಮ್ಮನ್ ಬಿಡಲ್ಲ. ಇಲ್ಲಿ ಕುಣಿಗಲ್ ಗೊತ್ತಿಲ್ಲ, ಅವಾಗ್ಲೇ ಕುಡಿಸ್ತೀನಿ ಬಾ. ಅಕ್ಕನ ಹೆಂಗ್ ಕುಡಿತೀನಿ ನನ್ ಫ್ರೆಂಡ್ಸ್ ಜೊತೆಲೆ ಕುಡಿಬೇಕಾಗಿರೋದು. ಅದ್ ಯಾ ಮುಂಡೆ ನಾಕೆ ನಾನ್ ರಕ್ಷಕ್ ಫೋನ್ ಮಾಡ್ತೀನಿ. ನಿನ್ನ ಅಮ್ಮ ರಕ್ಷಕ್ ಫೋನ್ ಹಾಕ್ತೀನಿ. ಯಾರ್ಯಾರ ಫ್ರೆಂಡ್ಸ್ ಅವ್ರೆ ಎಣ್ಣೆ ಕುಡಿಯೋರು ಹುಡುಗರು ಲಿಸ್ಟ್ ಕೊಡು. ನನ್ ಗಂಡನ್ಗೆ ಅಷ್ಟ್ ಧೈರ್ಯ ಇಲ್ಲ. ನನ್ನ ಅಕ್ಕ ನಿನಗೆ ಕೊಟ್ಬಿಡ್ತೀನಿ ನಾನು. ನಿನ್ನ ಅಮ್ಮ ನಿಮ್ಮ ಅವ್ವನ್ನ ಹಾಕು.
ನಾನ್ ಲೆಕ್ಕಕ್ಕಿಲ್ದಂಗ್ ಮಡಿಕೊಂಡಿದೀನಿ ನಿಮ್ಮ ಅಮ್ಮನ ಅಕ್ಕಯ್ಯ. ಲೆಕ್ಕಕ್ಕಿಲ್ಲ ನನ್ ಚಾಟ್ ಕೂಡ ನಮ್ ಫೋನ್ ಮಾಡಿ ನನ್ ಗಂಡನ್ ಲೆಕ್ಕಕ್ಕಿಲ್ದೇ ಇಟ್ಕೊಂಡಿದೀನಿ ನೋಡಿ ಇವಾಗ. ಫೋನ್ ಇಲ್ಲ ಕತೆ ಇಲ್ಲ ಹಂಗಲ್ಲ ಶಾಟ ಅಲ್ಲ ಅವಾಗ ಅವನ್ಗೆ ಅವ್ನ ಅಮ್ಮ ನನ್ಗೆ ಎದ್ರಲ್ವ ಹಂಗಾರೆ ನೀನು? ಎದ್ರೋದು ನಮ್ಮ ಅಪ್ಪನ್ಗೆ ಎದ್ರಲ್ಲ ನನ್ ಯಾವನ್ಗೆ ಎದ್ರಲ್ಲ. ನಿಮ್ಮ ಅಮ್ಮನ ಹಾಕಿ ನಾನ್ ಗಂಡ ಅಂತ ಹೇಳದ್ಮೇಲೆ ತಾನೆ ಗಂಡಂಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇರ್ಬೇಕು. ಬೆಲೆ ಇದೆ ಸರ್, ರೆಸ್ಪೆಕ್ಟ್ ಕೊಡ್ತಾ ಇರೋದಕ್ಕೆ ನಿನಗೆ ಫೋನ್ ಮಾಡ್ತಾ ಇದೀನಿ. ಇಲ್ಲ ಅಂದ್ರೆ ನಾನು ಅಮ್ಮನ್ ಶಾಟ ಕುಡಿಬೇಕು, ನನಗೆ ಫೋನ್ ಹಾಕ್ಬೇಕು, ಸಾಕಾಗಿರ್ತದೆ. ಕುಡ್ದಾಗೆ ನಕ್ಕಿನ್ ಕುಡಿಬೇಕಾದ್ರೆ ನೀವ್ ಅದೇ ಅಲ್ಲೆಲ್ಲೋ ಹೋಗ್ಬಿಟ್ಟು ಇದ್ರಲ್ಲಿ ಪಬ್ಬಲ್ಲಿ ಇದ್ ಮಾಡಿದಲ್ಲ ನೀನು, ಅದು ಯಾವ್ದಾದ್ರು ಬೀರು ಬಾಟ್ಲು ಲೀಟರ್ಗೆ ಕೊಳೆ ಬರೋ ತರ. ಅಮ್ಮನ್ ಒಂದ್ ಗ್ಲಾಸ್ ಕುಡಿತಿದಂಗೆ ಎಲ್ ಬಿಟ್ಟಿರ್ತಾಳು. ಸಾಕು, ಅಷ್ಟೇ ಸಾಕು. ಏನು ಅಮ್ಮ ಗ್ಲಾಸ್ ಟೇಸ್ಟ್ ಚೆನ್ನಾಗೈತೆ ಅಂತ ಕುಡಿತೀಯಾ? ಒಂದ್ ಗ್ಲಾಸ್ ಕುಡ್ದಿ ಆಗೋ ಅದೇ ತರಕಾರಿ ಅರ್ಧ ಗ್ಲಾಸ್ ಆದ್ರೆ ಸಾಕು. ಬಟ್ ಆಮೇಲೆ ಕುಡಿಬೇಕು ಅಷ್ಟೇ ಜೀವನದಲ್ಲಿ. ಒಂದ್ಸಲಿ ಅಡಿಕ್ಟ್ ಆಯ್ತು ಅಮ್ಮನ ನಮ್ ಹುಡ್ಗಂಗ್ ಹೇಳ್ತೀನಿ ಮಚ್ಚ ಸರಿ ನಿಮ್ ಎಂಟೈನ್ ಬೈಲಿ ನಂಗೆ ಹೇಳ್ಬೇಕಲ್ಲ, ಹಂಗ್ ಹೇಳ್ಬೇಕು ನಿನಗೀಗ. ಸೀರೆ ಬೇಕು. ಇವಳು ಒಂದೊಂಥರ ಸುಮಾನ ಕೆಳಗಡೆ ಮುಲ ಅಂತದೇನು. ನನಗ್ ಕಾಲ್ ಕೈ ಎಲ್ಲ ಬಿದ್ದೋಯ್ತೈತಿ, ಇಲ್ಲಿ ಅಮೌಂಟ್ ಅನ್ಕೊಂಡ್ ಐತೈತಿ ಕಾಲು. ಅಯ್ಯೋ ಯಾಕಾಗುತ್ತೆ ಕಾಲ್ ನೋತೈತಿ, ನಡಿಯಕ್ ಆಗ್ದಿರ ನಡೀತಾ ಇದೀನಿ ಗೊತ್ತೊಳ್ಳೆ ಪೈಲ್ಸ್ ಬಂದಿರೋಳ್ ತರ. ತೊಡೆ ಗಿಡ ಎಲ್ಲ ನೋವು ಮಸಾಜ್ ಮಾಡ್ತೀನಿ ಹೇಳಿ ಬಂದಿ. ತೊಡೆ ನೋವು, ಕಾಲು ಇದು ಮಂಡಿ ಕೆಳಗಡೆ. ಅಯ್ಯೋ ಯಾರೇನು ಫಿಗರು ದರ್ಶನ್ ಇದ್ದಂಗ ಅವನೇ? ಯಾರೋ ಡಗಾರವನು, ಫಿಗರ್ ಅಲ್ಲ. ಅಯ್ಯೋ ಅವ್ನು ಹೇಳಿದ್ ಕೇಳಿಸ್ಕೊಬಿಟ್ಟ ನಾಯಿ. ಅಮ್ಮನ್ ನಾನ್ ಜೊತೆ ಮಾತಾಡ್ಕೊಂಡು ಅವ್ರಿವ್ರು ಚೆನ್ನಾಗವ್ರೆ ಅಂತೀಯಲ್ಲ ನಿನ್ನ ಅಮ್ಮನ. ನೋಡಪ್ಪ ನಾನು ಒಂದ್ ಹೇಳ್ತೀನಿ ಕೇಳಿಸ್ಕೊ. ಎಲ್ಲ ಹುಡುಗಿರ್ತಾರ, ನಾನು ಹಿಂದೆ ಒಂದು ಮುಂದೆ ಒಂದು, ಅಯ್ಯೋ ನೀನೇ ನನ್ ಜೀವ, ನೀನೇ ನನ್ ಸಕ್ಕದಾಗಿರೋನು, ಹಂಗೆ ಹಿಂಗೆ ಅದೇ ಇವಾಗ ನಾನ್ ಅಂದಿದ್ರೆ ಹೆಂಗೆ ಮುಲ ಅಂತಿತ್ತೇಳು. ನಾನು ಅಂತೀನಿ ಅಂದಿದ ತಕ್ಷಣ ಹೋಗ್ಬಿಟ್ಟು ಅವನ ಹತ್ರ ಮಲಗ್ಬಿಟ್ಟಿವ ಹೇಳು. ಅಲ್ಲ ಏನೇ ಆಗ್ಲಿ ನಮ್ ಹುಡುಗನ್ ಬಿಟ್ರೆ ಯಾರು ಇಲ್ಲ ಅನ್ನಂಗ್ ಇರ್ಬೇಕು ಗೊತ್ತಾ? ಯಾರು ಇಲ್ಲ ಅನ್ನಂಗ್ ಅದು ಆ ಜನರೇಷನ್ ಅಂದಿ, ಈ ಜನರೇಷನ್ ಕಾದು. ಶಾಟ ಅವ್ರ ಅಮ್ಮನಾಕಿ ಹಂಗಾರೆ ನಾನು ಮಲೇಶ್ವರಂ ಪಲಪು ಅವ್ಳ ಅಮ್ಮ ಚಡ್ಡಿ ಹಾಕೊಳ್ಳಿ, ಅವಳ ಅಮ್ಮನ ನಂಬರ್ ಕೊಡೋಣ, ಅವಳ ಅಮ್ಮನ ಹೆಂಗ ಅನ್ನದ. ಹೇಳಿದ ತಕ್ಷಣ ಯಾವಳು ಬರಲ್ಲ, ಹೇಳಿದ ತಕ್ಷಣ ಯಾವನು ಬರಲ್ಲ ನನ್ ಗುಂಜು ಹೇಳು. ಮಾಡಬೇಕು ಅಂತ ನಿಂತ್ಕೊಂಡ್ರೆ ಅವ್ರ ಅವನಾಕಿ 108 ಆಯ್ತವಿ. ನಾನು ಅಕ್ಕನಿಗೆ ಎತ್ತಕ್ಕೂ ಶಕ್ತಿ ಇಲ್ಲ ಇವತ್ತು. ದಪ್ಪಕಾಗಿದ್ದೀನಿ ಅಮ್ಮನಾಕಿ ನಂಗೆಲ್ಲ ಹಿಂಗಾಗವೆ ಅಂತಾಳೆ. ಆಗಿದ್ರೆ ಶಕ್ತಿ ಇರ್ತಾವ, ಹೆಂಗ್ ಆಗ್ತೈತೆ ಗೊತ್ತಿಲ್ಲ. ಗ್ಯಾಸ್ಟಿಗೆ ತುಂಬ್ಕೊಂಡು ಟೀ ಕುಡ್ದವ್ರು ಅವ್ನು ಊದ್ಕೊಂಡಿರ್ಬೇಕು ನೋಡು. ವಾವ್ ಇದು ಸೆಟಸ್ಕೋಪ್ ಐತೆ ಕಣೋ, ಒಂದ್ಸಲಿ ಇದನ್ನ ಹಾಕೊಂಡ್ ನಾನು ಫೋಟೋ ತೆಗಿಬೇಕು. ಕಿತ್ತೋಗೈತೆ ಸೆಟಸ್ಕೋಪ್. ವಿಡಿಯೋ ಕಾಲ್ ಮಾಡ್ತೀನಿ ಮುಚ್ಕೊಂಡು ಎತ್ತು. ಏನ ವಿಡಿಯೋ ಕಾಲ್ ಮಾಡಿ